ನಾನು ಇಷ್ಟೊತ್ತವರೆಗೂ ಕಂಡಿದ್ದ ಕನಸ, ಈ ನನ್ನ ಕನಸು ಆದಷ್ಟು ಬೇಗ ನನಸಾಗ್ಬಿಟ್ರೆ ಬಾಸ್ ಬಾಸ್ ಅಮರ್, ಅಮರ್ ಬಂದೇನೋ ಬಂದೇನೋ, ಚೆನ್ನಾಗಿದೆ ತಾನೆ? ನನ್ಗೆ ಆಶೀರ್ವಾದ ಮಾಡಿ ಬಾಸ್. ಮೇಲೇಳಪ್ಪ, ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಕಣೋ. ಅಂದಾಗೆ ಅಮ್ಮ, ಕಲ್ಪನಾ ಕಲ್ಪನಾ. ಏನಣ್ಣ? ಅಯ್ಯೋ ಯಾಕೋ ಅಣ್ಣ, ತಂಗೇನಾರು ತಂದಿದ್ಯೇನೋ? ಯಾರು ಬಂದಿದ್ದಾರೆ? ಲಂಗದವಣಿ ತಂದಿದ್ಯಾ? ಒಂದ್ ನಿಮಿಷ, ಅಯ್ಯೋ, ಲಡ್ಡು ತಂದಿದ್ಯಾ? ಒಂದ್ ನಿಮಿಷ. ನೀನ್ ಈ ತರ ಕಣ್ಮುಚ್ಕೊಂಡು ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೆ ಅಲ್ವಾ, ಅದಕ್ಕೆ ದೊಡ್ಡವಳಾದ್ಮೇಲೆ ಇದೇ ತರ ಕೊಡ್ತಿದ್ಯೇನೋ ಅಂತ. ನಿನ್ಗೆ ಅದಕ್ಕಿಂತ ಮುಖ್ಯವಾಗಿರೋ ಒಂದು ಗಿಫ್ಟ್ ಬಂದಿದ್ಯಮ್ಮ. ಗಿಫ್ಟಾ? ಅಯ್ಯೋ ಅಣ್ಣ, ನಾನು ತಿನ್ನೋದು ಹುತ್ಕೊಳ್ಳೋದು ಅಂತಿದೆ. ಗಿಫ್ಟಾ? ಏನೋ ತಗೊಂಡು ಬೇಗ ಬಿಡೋ ಬಿಡೋ ಕೈನ. ನೋಡಕ್ ಅಷ್ಟೊಂದು ಕ್ಯೂರಿಯಾಸಿಟಿನ? ಯಾರು ಬಂದಿದ್ದಾರೆ ನೋಡು. ಅಮ್ಮ ಚೆನ್ನಾಗಿದ್ಯಾ? ನೀವೆಲ್ಲರೂ ದಯೆಯಿಂದ ಚೆನ್ನಾಗಿದ್ದೀನಿ ನೋಡಮ್ಮ. ಹಾ ಅಮರ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಣೋ. ಅಣ್ಣ, ಮುಖ್ಯವಾದ ವಿಚಾರನ ಅದೇನು ಅಂತ ಹೇಳೋಣ. ಹೌದಪ್ಪ, ಹೇಗೂ ನಿನ್ನ ಡಾಕ್ಟರ್ ಕೋರ್ಸ್ ಇನ್ನೇನೋ ಮುಗಿತಾ ಬರ್ತಾ ಇದೆ. ನಿನ್ನ ಡಾಕ್ಟರ್ ಕೋರ್ಸ್ ಮುಗಿತಿದ್ದಾಗೆ ನಿನಗೂ ಈ ನನ್ನ ತಂಗಿ ಕಲ್ಪನನ್ಗೂ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಕಣೋ. ಅಣ್ಣ, ಏನಣ್ಣ ಏನಣ್ಣ ಈ ರೀತಿ ಮಾತಾಡ್ತಾ ಇದೀಯಾ? ಜನ್ಮ ಕೊಟ್ಟಿರೋ ತಂದೆ ತಾಯಿ ಬೇರೆ ಇರ್ಬೋದು, ಆದ್ರೆ ನನ್ನ ನಿನ್ನ ಸಂಬಂಧ ಜನ್ಮ ಜನ್ಮದ ಅನುಬಂಧ. ಈ ವಿಶಾಲವಾದ ಪ್ರಪಂಚದಲ್ಲಿ ನೀರು ನನ್ನ ಒಡ ಹುಟ್ಟಿದ ಅಣ್ಣ, ನನ್ನ ತಂದೆಯ ಸಮಾನ. ಈ ಕಲ್ಪನಾ ನನ್ನ ತಂಗಿ. ನಮ್ಮಲ್ಲಿರೋ ಬಾಂಧವ್ಯ ಅಣ್ಣ ತಂಗಿಯರ ಮಧುರ ಬಾಂಧವ್ಯ. ಆ ಬಾಂಧವ್ಯದ ಬೆಸಗೆಯನ್ನ ದೂರ ಮಾಡಿ ಅಪವಿತ್ರ ಗೋಸ್ಬೇಡ ಅಣ್ಣ. ಅಯ್ಯೋ ಅಯ್ಯೋ, ಈ ನನ್ನ ತಂಗಿಯಂದಿರಿಗೆ ಒಳ್ಳೆಯ ಹಣ್ಣನಾಗಿರೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ, ಅವಕಾಶ ಮಾಡ್ಕೊಳ್ಳೋ. ಅಳ್ಬೇಡಪ್ಪ, ಅಳ್ಬೇಡ ಕಣೋ. ಮನಸ್ಸಲ್ಲಿ 106 ಆಸೆ ಕನಸುಗಳನ್ನ ಇಟ್ಕೊಂಡು ಏನೇನೋ ಭಾವನೆಗಳನ್ನ ಮೂಡಿಸ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ಕಣೋ, ನಾನು ತಪ್ಪು ಮಾಡಿಬಿಟ್ಟೆ. ಅಮರ್, ದಯವಿಟ್ಟು ದಯವಿಟ್ಟು ನೀನು ನನಗೆ ಕ್ಷಮಿಸ್ಬಿಡು, ನನಗೆ ಕ್ಷಮಿಸ್ಬಿಡು. ಅಣ್ಣ, ನೀನು ನನ್ನ ಕ್ಷಮೆ ಕೇಳೋದ? ನಿನ್ನದು ಮಾನವ ಹೃದಯ, ದೇವರ ಹೃದಯ. ಏನು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸೋಣ, ಕ್ಷಮಿಸೋಣ. ಇಲ್ಲಪ್ಪ, ಇಲ್ಲ ಕಣೋ. ಏನಿಲ್ಲ, ಯಾವತ್ತೂ ಇದ್ದಿತ್ತು. ಇವತ್ತು ಮನಸ್ಸಲ್ಲಿ ಏನೇನು ಅರ್ಥೈಸ್ಕೊಂಡು ಇಷ್ಟೊಂದು ನೊಂದ್ಕೋತಿದ್ದೀರಾ? ಯಾರು ಏನು ತಪ್ಪು ಮಾಡಿಲ್ಲ, ಎಲ್ಲ ಅವ್ರವ್ರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಹೇಳ್ಕೊತಾರೆ. ಅದನ್ನ ಎಲ್ಲರ ಮನಸ್ಸಲ್ಲೂ ಇಷ್ಟ ಆಗಲೇಬೇಕು ಅಂತ ಏನು ಇಲ್ವಲ್ಲ. ನೋಡಿ, ಈಗ ಅಮರು ಮತ್ತು ಈ ನನ್ನ ಪ್ರಸಾದಣ್ಣ ಯಾವತ್ತೂ ಈ ಕಲ್ಪನಾ ಸೀತಾಗೆ ಅಣ್ಣ ತಂಗಿಯಾಗೆ ಇರ್ತಾರೆ. ಬದುಕಿದ್ರು ಅಣ್ಣ ತಂಗಿಯಾಗೆ ಬದುಕೋದು, ಸತ್ರು ಅಣ್ಣ ತಂಗಿಯಾಗೆ ಬದುಕೋದು. ಏನೋ ಏನೋ ಹೌದಮ್ಮ, ಕಲ್ಪನಾ ಮನಸ್ಸಲ್ಲಿ ಹುಚ್ಚು ಕಲ್ಪನೆಗಳನ್ನ ಕಟ್ಕೊಂಡು ಏನೇನೋ ಅನರ್ಥಗಳನ್ನ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟೆ ಅಮ್ಮ. ಆದ್ರೆ ನಾನು ತಪ್ಪಿನ ಅರುಣ ಅಮರ್ ನನಗೆ ಮಾಡಿಸಿದ್ದಾನಮ್ಮ, ನನಗೆ ಮಾಡಿಸಿದ್ದಾನೆ. ಇನ್ ಮುಂದೆ ನಾವೆಲ್ಲರೂ ಆದರ್ಶ ಅಣ್ಣ ತಮ್ಮಂದ್ರ ತಂಗಿರಾಗಿ ಬದುಕೋಣಮ್ಮ, ಆದರ್ಶ ಅಣ್ಣ ತಮ್ಮಂದ್ರಾಗಿ ಬದುಕೋಣ. ಇದು ನಮ್ಮ ಅಣ್ಣನ ಲಕ್ಷಣ. ಈ ಅಮ್ಮನ ಅಣ್ಣನ್ ಜಾಸ್ತಿ ಆಯ್ತು. ಅಣ್ಣ ಇವನ್ನೆಲ್ಲ ಮರ್ತ್ಬಿಟ್ಟಿದ್ದಾನೆ ಕಣೋ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ. ಅವ್ನು ಓದಕ್ ಹೋಗಿದ್ದಲ್ಲ, ಏನು ಓದಿ?
ಅವ್ನು ಏನಕ್ಕೆ ಓದಕ್ ಹೋಗಿದ್ದು? ಡಾಕ್ಟ್ರು ಡಾಕ್ಟರ್ ಆಗ್ಬಿಟ್ನಲ್ಲ, 2 ಕೊಂಬು ಜಾಸ್ತಿ ಅಲ್ವಾ? ಓದಾಗಿಲ್ಲ ಒಂದು ಫೋನ್ ಮಾಡಿದ್ಯಾ, ಒಂದು ಕಾಲ್ ಮಾಡಿ ಏನಾದ್ರೂ ಮೆಸೇಜ್ ಮಾಡಿದ್ಯಾ? ನೀನ್ ದೊಡ್ಡ ಮನುಷ್ಯ, ಡಾಕ್ಟರ್ ಅಮರ್ ಅಲ್ವಾ? ಅಮ್ಮ ಕಲ್ಪನಾ, ಎಂತ ಮಾತು ಅಂತ ಆಡ್ತಾ ಇದೆಯಾ ತಾಯಿ ನೀನು? ನಿನ್ನ ಮತ್ತೆ ಸೀತನ ಮರೆಯೋದ? ಇಲ್ಲಮ್ಮ, ಇಲ್ಲ. ನೀನು ಮತ್ತೆ ಸೀತಾ ನನ್ನ ಒಡ ಹುಟ್ಟಿದಿರ್ಬೋದು, ಆದರೆ ಅಣ್ಣನ ಸ್ಥಾನವನ್ನು ಕೊಟ್ಟು ಉತ್ತಮ ಸ್ಥಾನ ಪಡಿಸಿದ್ದೀರಾ. ಬೀದಿಯಲ್ಲಿ ಭಿಕ್ಷೆ ಬೇಡ್ಕದ್ದು ಅನಾಥನಾಗಿದ್ದು ನನ್ನ ಕರ್ಕೊಂಡು ಬಂದು ಸಾಕಿ ಸಲಹಿ ವಿದ್ಯಾವಂತನಾಗಿ ಮಾಡಿದ ಈ ನನ್ನ ಅಣ್ಣನ ಮರೆಯೋದ? ಹಾಗೊಂದು ವೇಳೆ ನಿಮ್ಮನ್ನ ಮರ್ತಿದ್ದೆ ಆದ್ರೆ ನಾನು ತಿನ್ನ ಅನ್ನ ಹುಳುವಾಗ್ಲಿ. ನನ್ನ ಕಣ್ಣುಗಳೇ ಬದ್ದೆ. ಯಾಕೋ ಏನೇನು ಮಾತಾಡ್ತಿದ್ಯಾ? ಚಿಕ್ಕನಿಂದ ಇಲ್ಲಿವರೆಗೂ ನಾನು ಯಾವತ್ತಾದ್ರೂ ನಿನ್ನ ಅನಾಥನ ಥರ ನೋಡ್ಕೊಂಡಿದ್ದೀನೇನೋ? ನಿನ್ನನ್ನು ತಪ್ಪಲಿ ಮಗು ಥರ ಸಾಕಿದ್ದೀನೇನೋ? ಇನ್ನೊಂದ್ಸಲಿ ನಿನ್ ಬಾಯಿಂದ ಅನಾಥ ಅನ್ನೋ ಮಾತು ಬಂದ್ರೆ ನೀನು ನನ್ನ ಜನ ನೋಡ್ಬೇಕಾಗುತ್ತೆ. ಇಲ್ಲ ಅಣ್ಣ, ಇಲ್ಲ, ಇನ್ನೆಂದೂ ಈ ರೀತಿ ಮಾತಾಡಲ್ಲ. ಏನು ನಿನ್ನ ಮನಸ್ಸು ತಡೆಲಾರದೆ ಈ ರೀತಿ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸೋಣ ನನ್ನ. ಕಲ್ಪನಾ ಅಮ್ಮ, ನೀನು ಅಷ್ಟೇ ಅಮ್ಮ. ಇನ್ನು ಮುಂದೆ ತಿಳಿದೇನೋ ಅಮರಿಗೆ ಮನ್ಸಿಗೆ ನೋವಾಗೋ ಥರ ಯಾವತ್ತು ಮಾತಾಡ್ಬೇಡ ಅದನ್ನು ತಡ್ಕೊಳ್ಳೋ ಶಕ್ತಿ ಈ ನನ್ನ ತಮ್ಮನಿಗಿಲ್ಲಮ್ಮ. ಅಣ್ಣ, ಅವನ ಮೇಲಿರೋ ಪ್ರೀತಿಯಿಂದ ಅಲ್ವಾ ನಾನು ಈ ರೀತಿ ಮಾತಾಡಿದ್ದು? ಗೊತ್ತಮ್ಮ, ನಿನ್ಗೆ ಗೊತ್ತು ತಾನೆ. ಗೊತ್ತಮ್ಮ. ನನ್ನ ಬಾಯಿ ಯಾವಾಗ್ಲೂ ಒಟ್ಟರು ಗುಟ್ತಾ ಇರುತ್ತೆ ಅಂತ. ಅಮ್ಮರಣ್ಣ, ನನ್ನ ಮಾತಿಂದ ನಿಮ್ಗೆ ಇಷ್ಟೊಂದು ಬೇಜಾರಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೋಡು, ನಾನು ಒಡ ಹುಟ್ಟಿದ ಅಣ್ಣ ಆಗದೆ ಇದ್ರು ನೀನು ನನಗೆ ದೇವ್ರು ಕೊಟ್ಟಣ್ಣ. ದಯವಿಟ್ಟು ಕ್ಷಮಿಸ್ಬಿಡು. ಕಲ್ಪನಾ, ಏನ್ ಮಾಡ್ತಾ ಇದೆಯಮ್ಮ ನೀನು ನನ್ನ ಕಾಲಿಗೆ ಬೀಳೋದ? ಬೇಡ. ಈ ಹಣ್ಣಿನ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದೆ ತಾಯಿ. ದೇವರಂತ ಹಣ್ಣ ಮುತ್ತಂತ ತಂಗಿ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ಅಣ್ಣ, ಅಂದಾಗೆ ನನ್ನ ಸ್ನೇಹಿತ ರಮೇಶ್ ಅಂತ ಕತೆ ಕವನ ಬರೆಯೋರನ್ನ ಕಳ್ಸಿದ್ನಲ್ಲ, ಎಲ್ಲಿ ಅಣ್ಣ ಕಾಣ್ತಿಲ್ವಲ್ಲ? ಓ ರಮೇಶಪ್ಪ, ಇಲ್ಲೇ ಎಲ್ಲೋ ನದಿ ದಂಡೆಯಲ್ಲಿ ಕತೆ ಕವನ ಬರೀತಾ ಇರ್ಬೋದು. ಇನ್ನೇನೋ ಬಂದ್ಬಿಡ್ತಾರೆ ಕಣ. ತುಂಬಾ ಚೆನ್ನಾಗಿ ಬರೀತಾರೆ ಅವ್ರು. ಹೇಳೋ ಕವನ, ಅವ್ರು ಬರೆಯೋ ಕವಿತೆ ಎಲ್ಲ ನಂಗೆ ತುಂಬಾ ಇಷ್ಟ ಕಣ. ಅಣ್ಣ, ಅಂದಾಗೆ ರಮೇಶ ತುಂಬಾ ಭಾವನೆ ಜೀವಿ. ಕತೆ ಕವನಗಳನ್ನ ಅದ್ಭುತವಾಗಿ ಬರೀತಾರೆ ಅಣ್ಣ. ಅಂದಾಗೆ ಅಪ್ಪ ಇಲ್ಲಿ ಅಣ್ಣ ಕಾಣ್ತಿಲ್ವಲ್ಲ? ಈಗಲಾದ್ರೂ ಬದಲಾಗಿದ್ದಾರಾ? ನಾಯಿ ಬಾಲ ಯಾವತ್ತಾದ್ರೂ ನೆಟ್ಕಾಗುತ್ತೇನೋ? ಹೇಗಿದ್ದಾರೋ ಹಾಗೇ ಇದ್ದಾರೆ. ಅವ್ರು ಯಾವಾಗ ಬದಲಾಗ್ತಾರೆ ಅನ್ನೋದು ಆ ಭಗವಂತನೇ ನಿರ್ಧಾರ ಮಾಡ್ಬೇಕಪ್ಪ. ಅಣ್ಣ, ಅಪ್ಪನ ಗ್ರಹಚಾರ ಇವಾಗ ಸರಿ ಇಲ್ಲ ಅಂತ ಕಾಣಿಸುತ್ತೆ. ವಿಷಗಳಿಗೆ ಹೋಗಿ ಅಮೃತಗಳಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ ಅಣ್ಣ. ಏನ್ ಸರಿ ಹೋಗುತ್ತೋ ಏನು ಆ ದೇವ್ರಿಗೆ ಗೊತ್ತು ಅಣ್ಣ. ನನ್ನ ಡಾಕ್ಟರ್ ಕೋರ್ಸು 2 ತಿಂಗಳಲ್ಲೇ ಮುಗಿಯುತ್ತೆ. ಆಮೇಲೆ ಈ ಊರ್ನಲ್ಲೇ ಒಂದು ಸಣ್ಣದಾದ ಕ್ಲಿನಿಕ್ ಮಾಡ್ಕೊಂಡು ನಿಮ್ ಜೊತೆ ಆಯಾಗಿದ್ದು ಬಿಡ್ತೀನಿ ಅಣ್ಣ. ಅಮರ್, ನಿನ್ ಡಾಕ್ಟರ್ ಆಫೀಸ್ ಕ್ಲಿನಿಕ್ ಓಪನ್ ಮಾಡಿದ್ರೆ ಆ ಕ್ಲಿನಿಕ್ಗೆ ಈ ನನ್ನ ಮುದ್ದು ತಂಗಿ ಕಲ್ಪನಾನೇ ಚೀಫ್ ಗೆಸ್ಟು. ಖಂಡಿತ ಅಣ್ಣ, ಹೌದಣ್ಣ. ಒಟ್ನಲ್ಲಿ ನೀನ್ ಡಾಕ್ಟರ್ ಆಗಿದೆಯಲ್ಲ, ನಮ್ಮ ಅಪ್ಪನಿಗೆ ಏನಾದ್ರೂ ಒಂದು ಇಂಜೆಕ್ಷನ್ ಕೊಟ್ಬಿಡೋ, ಕುಡಿಯೋದು ಬಿಡ್ಲಿ. ಈ ಮಾತು ಕೇಳ್ಕೊಂಡೆ ನೋಡ. ಬಿಡೋ ಅವಳನ್ನ ಯಾಕೋ ಗೊಳೋಯ್ಕೋತ್ಯಾ? ಪ್ರಸಾದ, ಇದಕ್ ಮೇಲ್ ಡ್ರಾಮಾ ಶುರು. ಗದೆ ಹತ್ರ ಹೋಗಿ ಕೆಲಸ ಮಾಡೋದ್ ಬಿಟ್ಟು ಇಲ್ಲೇನು ಹರಟೆ ಹೊಡಿತಾ ಇದೆಯಲ್ಲ? ಅಪ್ಪ, ಯಾಕಪ್ಪ ಈ ರೀತಿ ಮಾತಾಡ್ತೀರಾ? ಆಮೇಲೆ ಇದೇ ತಾನೇ ಸಿಟಿಯಿಂದ ಬಂದಿದ್ದಪ್ಪ. ಒಂದು 10 ನಿಮಿಷ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಪ್ಪ. ಸರಿ, ಏನಾರ ಮಾಡ್ಕೊಂಡು ಹಾಳಾಗೋಗಿವಂತ ಈಗ ನಾನು ಖರ್ಚಿಗೆ ಹಣ ಕೊಡು. ಮೊನ್ನೆ ತಾನೇ ಕೊಟ್ಟು ಕಳ್ಸಿದ್ನಲ್ಲಪ್ಪ, ಹಾಲೆ ಕುಡ್ದು ಎಲ್ಲ ಖಾಲಿ ಮಾಡ್ಬಿಟ್ರ? ಪ್ರತಿದಿನ ಹೀಗೆ ಹಣ ಕೊಡು ಅಂತಿದ್ರೆ ನಾನು ನಿಂತಲ್ಲಿ ಗಿಡನ ಹಾಕಿದ್ದೀನಿ. ಎಲ್ಲಿಂದ ಕೊಡ್ಲಪ್ಪ?
ಎಲ್ಲಿಂದ ತಂದ್ಕೊಡ್ಲಿ ಹಣನ? ನೋಡಿ, ನನ್ನ ಹತ್ರ ಹಣನೂ ಇಲ್ಲ, ಏನೂ ಇಲ್ಲ. ಅದೇನ್ ಮಾಡ್ಕೊತೀರ ಮಾಡ್ಕೊಳ್ಳಿ ಅಪ್ಪ. ಏನಪ್ಪ ಯಾವಾಗ್ಲೂ ಹಣ ಕೊಡು ಅಂತ ಅಣ್ಣನ ಎದೆ ಮೇಲೆ ಬೀಳ್ತಿಯಲ್ಲ? ಏನು ನೀನ್ ಮಾಡಿಟ್ಟಿರೋ ಆಸ್ತಿ ಇಷ್ಟಿದ್ಯಾ ಒಂದೊಂದೇ ಕಿತ್ತು ಕೊಡೋದಿಕ್ಕೆ? ಅಲ್ಲಪ್ಪ, ಎಷ್ಟು ಅಂತ ಅಪ್ಪ ನೀನು ಕೊಡ್ಬೇಕು? ಊರ್ ತುಂಬಾ ಸಾಲ ಮಾಡಿದ್ಯಾ, ಸಾಲದಕ್ಕೆ ಆ ಸಾಲನು ಅಣ್ಣನೇ ತೀರಿಸ್ಬೇಕು. ಈಗ ಮತ್ತೆ ಬಂದು ಅವನ ಹತ್ರನೇ ಕೇಳ್ತಿದ್ಯಲ್ಲ? ಈಗ ಕುಡ್ದು ನೀನು ಹಾಳಾಗೋದಲ್ದೆ ನಮ್ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ? ಅಪ್ಪ ಆದವನು ಸಂಸಾರ ನೀಚ್ಬೇಕು, ಹೆತ್ತು ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಡು ಅವ್ರ ಜವಾಬ್ದಾರಿ ಏನು, ಅವ್ರ ಭವಿಷ್ಯ ಏನು ಅಂತ ನೋಡ್ಬೇಕು. ನಿನ್ನಂತವ್ರ ಹೊಟ್ಟೆನಲ್ಲಿ ಹುಟ್ಟಿರೋದಕ್ಕೆ ನಾವೇನ್ ಪಾಪ ಮಾಡಿದ್ವೋ ಏನೋ. ದುಡ್ಡು ಅಂತ ಸಾಯ್ತ್ಯಾ? ಸಾಕು ಮಾಯಿ ಮುಚ್ಚೆ. ಏನ್ ದೊಡ್ಡ ಯಜಮಾನಿ ಇವಳು, ನನಗೆ ಬುದ್ಧಿ ಕೊಡಕ್ ಬಂದ್ಬಿಟ್ಲು. ನಿನ್ನ ದೊಡ್ಡ ಯಜಮಾನ, ಅದಕ್ಕೆ ಈ ರೀತಿ ಆಡ್ತೀಯ? ಏಯ್ ಪ್ರಸಾದ, ಖರ್ಚಿಗೆ ಹಣ ಕೊಡು ಅಂದ್ರೆ ಹಿಂದ್ಗಡೆ ಗಿಡ ನೆಟ್ಟಿದ್ದೀನಿ ಅಂತ ಹೇಳ್ತೀಯ? ಏಯ್, ಇಂಥ ಬಿಕಾರಿ ನನ್ನ ಮಕ್ಕಳಿಗೆಲ್ಲ ಕೇಳ್ದಂಗೆಲ್ಲ ಹಣ ಕೊಡ್ತೀಯ? ನಿನಗೆ ಜನ್ಮ ಕೊಟ್ಟಂದ್ರೆ ನನಗೆ ಹಣ ಕೇಳಿದ್ರೆ ಮನೆಯಿಂದ ಗಿಡ ನೆಟ್ಟಿದ್ದೀನಿ ಅಂತ ಹೇಳ್ತೀನಲ್ಲ? ಅಪ್ಪ, ನನ್ನನ್ನು ಬೇಕಾದ್ರೆ ನೀವೇನಾದ್ರೂ ಅಂದ್ಕೊಳ್ಳಿ, ಸಹಿಸ್ಕೋತೀನಿ. ಆದ್ರೆ ನನ್ನ ತಮ್ಮನ ಬಿಕಾರಿ ಅಂದ್ರೆ ಸರಿ ಇರೋದಿಲ್ಲಪ್ಪ. ಏನೋ ಈ ಬಿಕಾರಿ ನಿನ್ ತಮ್ಮನ? ತುತ್ತು ಅನ್ನಕ್ಕೂ ಗತಿ ಇಲ್ದೆ ಬೀದಿಲಿ ಭಿಕ್ಷೆ ಬೇಡ್ತಿದ್ದೀವನ್ನ ಈ ಬಿಕಾರಿನ ಕರ್ಕೊಬಂದು ನನ್ನ ತಮ್ಮ ಅಂತ ಇದೆಯಲ್ಲ, ನಿನಗೇನೋ ಮಾನ ಮರ್ಯಾದೆ ಇದ್ದು ನನ್ನ ಈ ಬಿಕಾರಿ ನನ್ನ ಮನೆ ಕಾಲ ಹಾಕ್ಮೇಲೆ ನನ್ನ ಹೆಂಡತಿ ಸತ್ತೋದ್ಲು. ನಾನೇನ್ ಮಾಡಿ ಸಂಪಾದನೆಲ್ಲ ಇವನು ಕೊಟ್ಟು ನಮ್ಮ ಮನೇನೂ ಬರೆದು ಮಾಡಿಬಿಟ್ಟೆ. ನಾನು ಹೇಳ್ತಾ ಇದ್ದೀನಿ, ಈ ಬಿಕಾರಿ ನನ್ನ ಮಗನ ಮನೆಯಿಂದ ಮಾತು ಅಮ್ಮನ ಬಿಕಾರಿ ಅನ್ಬೇಡ. ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲಪ್ಪ. ಅದನ್ನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ಮನೆ ಹಾಳಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಯಾರಿಂದನಪ್ಪ ಮನೆ ಹಾಳಾಗಿದ್ದು? ನಿಮ್ಮಿಂದ. ನೀವು ಪ್ರತಿದಿನ ಕುಡಿತಾ ಇದ್ದೀರಲ್ಲ, ಈ ನಿಮ್ಮ ಕೊಡ್ತದಿಂದ ಈ ನಮ್ಮನೆ ಹಾಳಾಯ್ತು ಹೊರತು ಅಮರಿಂದಲ್ಲಪ್ಪ, ಅಮರಿಂದಲ್ಲ. ಏನಂದ್ರೆ ನೀವು ಅಮ್ಮ ಸಾಯೋದಿಕ್ಕೆ ಅಮರ್ ಕಾರಣನ? ಅಮ್ಮ ಸಾಯೋದಿಕ್ಕೆ ಕಾರಣ ನೀವು. ಪ್ರತಿದಿನ ನೀವು ಕುಡ್ಕೊಂಡು ಬಂದು ಕೊಡ್ತಾ ಇದ್ದ ಚಿತ್ರಹಿಂಸೆಯಿಂದ ಆ ಚಿತ್ರಹಿಂಸೆನ ಸಹಿಸ್ಕೊಳ್ಳೋದಿಕ್ಕಾಗದೆ ನಮ್ಮ ಮುತ್ತೈದೆಯಾಗಿ ಸ್ವರ್ಗ ಆದ್ರೂ ಇದನ್ನೆಲ್ಲ ಸಹಿಸ್ಕೊಂಡು ನಾನು ಯಾಕೆ ಸುಮ್ಮನಿದ್ದೀನಿ ಗೊತ್ತಾ? ಜನ್ಮ ಕೊಟ್ಟವರು ಅವನು ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ ಅಪ್ಪ. ಒಂದು ಮಗುಗೆ ಜನ್ಮ ಕೊಟ್ಟ ಕೂಡಲೇ ಅವ್ನು ದೊಡ್ಡ ತಂದೆ ಆಗ್ಬಿಡೋದಿಲ್ಲ. ಆ ಮಗುನ ಎತ್ತು ಅದ್ರ ಲಾಲನೆ ಪಾಲನೆ ಮಾಡಿ ಅದನ್ನ ಓದಿಸಿ ವಿದ್ಯಾವಂತನ್ ಮಾಡಿ ಒಂದು ದಡ ಸೇರಿಸ್ದಾಗ್ಲೇ ಅಪ್ಪ ಅವನೊಬ್ಬ ತಂದೆ ಅಂತ ಅನ್ನಿಸ್ಕೊಳ್ಳೋದು. ಹೇಳಪ್ಪ, ಇದ್ರಲ್ಲಿ ಯಾವ್ದಾದ್ರು ಒಂದೊಂದು ಮಾಡಿದ್ಯಾನಪ್ಪ? ಯಾವ್ದಾದ್ರು ಒಂದೊಂದು ಮಾಡಿದ್ಯಾ? ಪ್ರತಿದಿನ ಕುಡ್ಕೊಂಡು ಬಂದು ನಮ್ಮನೆ ನೆಮ್ಮದಿನೇ ಹಾಳು ಮಾಡಕ್ ಬಿಟ್ಟೆ. ಯಾಕಪ್ಪ ಇನ್ನು ನಾವು ನೆಮ್ಮದಿಗಿರೋದು ನಿನ್ಗೆ ಇಷ್ಟ ಇಲ್ವಾ? ಹೇಳ್ಬಿಡು. 3 ಜನ ವಿಷ ತಕೊಂಡು ಒಂದೇ ಸಲ ಕಣ್ಮುಚ್ಚಿ ಸತ್ತು ಹೋಗ್ತೀವಿ. ಇದೇ ಕೊನೆಯಪ್ಪ. ಅಮರ್ ಬಗ್ಗೆ ನೀವು ಇನ್ನೊಂದೇ ಒಂದು ಮಾತಾಡಿದ್ರು ನಾನು ಪ್ರಸಾದ ಅನ್ನೋದನ್ನೇ ಮರಿಬೇಕಾಗುತ್ತೆ. ನೀನು ಯಾಕಣ್ಣ ಅಪ್ಪನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊತೀಯ? ಅಪ್ಪ, ನೀವು ನನ್ನ ಹೊಡೆದು ದಂಡಿಸು ಭಯವಾಗೋ ನಿಮಗಿದೆ.
ಆದ್ರೆ ಈ ಮನೆ ಬಿಟ್ಟು ಹೋಗುವಂತೆ ಅದಕ್ಕೆ ಕಾಡು ಕೇಳಬೇಡಿ ಅಪ್ಪ. ಯಾಕಂದ್ರೆ ನಾನು ಈ ಮನೆ ಉಪ್ಪು ತಿಂದು ಬೆಳೆದಿರೋ ದೇಹವಿದು. ಈ ಉಪ್ಪು ಮನೆಯ ಋಣ ತೀರ್ಸೋದಕ್ಕಾದ್ರು ಒಂದು ಅವಕಾಶ ಮಾಡ್ಕೊಡಿ ಅಪ್ಪ, ಅವಕಾಶ ಮಾಡ್ಕೊಡಿ. ಕಲ್ಲ ನೀನು ಪಾಪಿ ಕೈಯಿಂದ ನನ್ನ ಕಾಲು ಮುಟ್ಟಿದ್ರೆ ಕೈ ಕಾಲಿಗೆ ಏನು ಆಗ್ಬಿಡ್ತದೆ. ನೀನು ಮರೆ ತನಕ ಮನೇಲಿರೋ ತನಕ ನನಗೆ ನೆಮ್ಮದಿ ಇಲ್ಲ. ಏಯ್ ಹೋಗ ಮನೆ ಬಿಟ್ಟು ಹೇಳ್ತಾ ಇದ್ದೇನೆ. ಅಪ್ಪ ಯಾಕಪ್ಪ ಯಾಕೆ ಅಮ್ಮರಣ್ಣ ಅಂದ್ರೆ ಯಾಕೆ ನೀನು ಇಷ್ಟೊಂದು ಆಟ ಆಡಿ ಆಡಿ ಅವ್ರ ಮನ್ಸಿಗೆ ಬೇಜಾರು ಮಾಡ್ತೀಯ? ನೀನು ಒಬ್ಬ ಅಪ್ಪನ ಆ ಕುರ್ತ ಚಟಕ್ ಬಿದ್ದು ನಮ್ಮ ಬಾಳ್ನೆ ನರ್ಕ ನರ್ಕ ಮಾಡ್ಬಿಟ್ಟಲ್ಲಪ್ಪ. ಅಮ್ಮ ತಾಯ ಬದಲು ನೀನ್ ಸತ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅಮ್ಮ ಅಮ್ಮ ಅಂದ್ರೆ ಏನ್ ಗೊತ್ತಾ? ಒಬ್ಬ ಬಡವ ತಾಯಿ ಆದ್ರೂ ಸರಿ ಕೂಲಿ ನಾಲಿ ಮಾಡಿ ತನ್ನ ಮಕ್ಕಳನ್ನ ಜೋಪಾನ ಮಾಡುತ್ತೆ, ಇಲ್ಲ ತನ್ನನ್ನೇ ತಾನು ಮಾಡ್ಕೊಂಡು ತನ್ನ ಮಕ್ಕಳನ್ನ ಕಾಪಾಡುತ್ತೆ. ಆದ್ರೆ ನೀನು ಕುಡ್ದು 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 ನಿನ್ನ ಜೀವನ ಪಣಕ್ಕಿಟ್ಟಿ ನನ್ನ ಜೀವನ ನರ್ಕ ಮಾಡ್ತಿದ್ಯಲ್ಲಪ್ಪ. ಅದ್ರಲ್ಲೂ ಇವನು ಏನ್ ಮಾಡಿದ್ದ, ಅಮರ್ ಏನ್ ಮಾಡಿದ್ದ ಅಂತ ಅವನಿಗಿಷ್ಟು ನೋವು ಮಾಡ್ತಾ ಇದ್ಯಾ? ಅವನು ನಿನ್ ತೋಳಲ್ಲಿ ಬೆಳೆದಿರೋ ಮಗನೇ ಅಲ್ವೇನಪ್ಪ? ಅಪ್ಪ ನಿಮ್ಗೇನು ನಿಮ್ಗೆ ಇವಾಗ ಹಣ ತರಬೇಕು ತಗೊಳ್ಳಿ, ಎಲ್ಲರೂ ತಗೊಂಡೋಗಿ ಮುಂದೆ ನಿಮ್ಮ ಮುಖನ ನನಗೆ ತೋರಿಸ್ಬೇಡಿ, ಹೋಗ್ತಾ ಇರಿ. ಏ ಪ್ರಸಾದ, ಮೊದಲೇ ದುಡ್ಡು ಕೊಟ್ಟಿದ್ದಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದೆ ನಾನು. ಏಯ್ ಪ್ರಸಾದ ನೋಡ, ಇವತ್ತಿಗೆ ಮುಗೀತು ಅಂತ ತಿಳ್ಕೊಬೇಡ. ನಾನು ಬಂದು ಕೇಳ್ದಾಗೆಲ್ಲ ನೀನು ಹಣ ಕೊಡಬೇಕು. ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬಟ್ಟೆನೇ ಕಾಣಲ್ಲ. ನೋಡಪ್ಪ, ಅಪ್ಪ ಈ ರೀತಿ ಎಲ್ಲ ಮಾತಾಡಿದ್ರು ಅಂತ ನಿನ್ ಮನ್ಸಿಗೆ ನೋವು ಮಾಡ್ಕೋಬೇಡ ಕಣ. ನಿನ್ ಮನ್ಸಿಗೆ ನೋವು ಮಾಡ್ಕೋಬೇಡ. ನಿನ್ ಮನ್ಸಿಗೆ ನೋವು ಮಾಡ್ಕೊಂಡು ಈ ಮನೆ ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಅಮ್ಮರ್. ನಿನ್ನ ಬಿಟ್ಟಿರೋ ಶಕ್ತಿ ಯಾವಾಗ ಕಣ. ಅಪ್ಪನ ನಾಟಕ ಆಯ್ತು. ನೀನ್ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಅಂದಾಗ ಅಪ್ಪ ಬೈದೆ ಇನ್ನಾರು ಬೈತಾರೆ ಹೇಳಣ್ಣ. ಅವರು ಹೊಡೆದು ದಂಡಿಸಿ ಬೈಯುವ ಹಕ್ಕು ಅವ್ರಿಗಿದೆ. ನೀನು ಮಾತ್ರ ಅದರ ತಲೆಕೆಡಿಸ್ಕೋಬೇಡ. ಇಷ್ಟೇ ನಾನು ಕೇಳ್ಕೊಡೋದು. ಎಂಥ ದೊಡ್ಡ ಮನುಷ್ಯನಪ್ಪ, ಎಂಥ ದೊಡ್ಡ ಮನುಷ್ಯನಪ್ಪ ನೀನು. ಅಪ್ಪ ಅಷ್ಟೆಲ್ಲ ನಿಂದಿಸಿ ಮಾತಾಡಿದ್ರು ನನ್ನನ್ನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿದ್ಯಲ್ಲ. ಏಯ್ ನೀನು ದೊಡ್ಡವನು ಕಣೋ, ನಿಜವಾಗ್ಲೂ ನೀನು ನೀತಿಲಿ ನಿಯತ್ತಲ್ಲಿ ತುಂಬ ದೊಡ್ಡವನು ಕಣೋ. ಹಾ ಶ್ರೀರಾಮಚಂದ್ರನ್ಗೆ ಲಕ್ಷ್ಮಣ ಹೇಗೋ ಹಾಗೆ ನೀನು ಅಣ್ಣ ಪ್ರಸಾದ್ಗೆ ನೀನು ಲಕ್ಷ್ಮಣ ಇದ್ದಂಗೆ ಕಣೋ, ಲಕ್ಷ್ಮಣ ಇದ್ದಂಗೆ. ಇನ್ನು ಮುಂದೆ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋಣ. ಇದೇ ನನ್ನ ಆಸೆ ಅಪ್ಪ, ಇದೇ ನನ್ನ ಆಸೆ. ಈ ಸಂಸಾರ ಯಾವಾಗಲೂ ನಗ್ನಗ್ತಾ ಇರಬೇಕು. ಆ ರಂಗಮಂದಿರದಲ್ಲಿ ತರಕ್ಕೊಬ್ಬೊಬ್ರು ಕಲಾವಿದ್ರು. ಈ ನಮ್ಮನೆ ರಂಗಮಂದಿರದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ರಂಗಮಂದಿರ. ನಮ್ಮಪ್ಪ ಒಂದರ ನಾಟಕ ಮಾಡ್ತಾವನೆ, ಈ ನಮ್ಮಂದಿರು ಹಳೋ ನಾಟಕ ಮಾಡ್ತಿದ್ದಾರೆ. ಏ ಸುಮ್ನೆ ಇರ್ರಿ. ಅಮ್ಮ ಅಮ್ಮರು ಊಟ ಮಾಡಿ ತುಂಬಾ ಟೈಮ್ ಆಗಿದೆ, ಸ್ವಲ್ಪ ಊಟಕ್ಕೆ ರೆಡಿ ಮಾಡಮ್ಮ. ಈ ಹೊಟ್ಟೆ ಚುರುಕಂತಿದೆ ಅಂತ ಗೊತ್ತಾಯ್ತಲ್ವಾ? ಬಾ ಊಟ ಮಾಡೋಣ. ಈ ಮಾತ್ರ ಲೋ ಅಣ್ಣ ಅನ್ನೋದು ನೋಡಿದ್ರೆ ಕೊಟ್ಬಿಡ್ತೀನಿ ಎರಡು. ತೆಗೆ ಕೈಲ ಚುರ್ರ ಅನ್ನುತ್ತ. ಸರಿ ಬನ್ನಿ ಎಲ್ಲ ಊಟ ಮಾಡೋಣ ಬನ್ನಿ.